ಅತಿ ಹೆಚ್ಚು ತೆರಿಗೆ ಕಟ್ತಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಪಾಲ್ ಕೇಳೋದು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾರೆ. ನಾಚಿಕೆಗೇಡಿನ ಸಂಗೀತೆ ಅಂತ ಪೀಯೂಷ್ ಗೋಯಲ್ ಹೇಳಿದ್ರು. ನೋಡಿ, ಅವರಿಗೆ ನಾಚಿಕೆ ಆಗ್ಬೇಕು. ಅವ್ರದೇ ಭಾಷೆನಲ್ಲಿ ಉತ್ತರ ಕೊಡ್ಬೇಕಲ್ಲ ನಾವು. ಅವ್ರಿಗೆ ನಾಚಿಕೆ ಆಗ್ಬೇಕು. ಈ ದೇಶದಲ್ಲಿ ಏನು ಯಾವ ರೀತಿ ಆಡಳಿತ ನಡೀತಾ ಇದೆ ಸ್ವಲ್ಪ ಅವ್ರು ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಈ ಟ್ಯಾಕ್ಸ್ ಸ್ಟ್ರಕ್ಚರು ನಮಗೆ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಆಗಬೇಕು ಅನ್ನೋದು ಒಂದು ನಿಯಮ ಮಾಡಿ ಇಟ್ಟಿದ್ದಾರೆ. ಅದನ್ನು ಕರ್ನಾಟಕ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದೆ, ನಮಗೆ ಹೆಚ್ಚು ಒಂದಿಷ್ಟು ಶೇರ್ ಕೊಡ್ರಪ್ಪ ಅಂತ ಹೇಳಿದರೆ ನಾಚಿಕೆ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಹೇಳಿದರೆ ಅವರು ಹಂಗೆ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವರು ನಮ್ಮದೇ ರಾಜ್ಯ ಪ್ರತಿನಿಧಿಸೋರು, ಅವರು ಕರ್ನಾಟಕ ದಿವಾಳಿ ಆಗೋಗ್ಬಿಟ್ಟಿದೆ ಅಂತಾರೆ. ಇದೆಲ್ಲ ರಾಜಕಾರಣದಲ್ಲಿ ಇದು ಸರಿ ಇಲ್ಲ. ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಆ ವ್ಯವಸ್ಥೆಯಲ್ಲಿ ಹೋಗ್ಬೇಕು. ನಾವೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡ್ಕೊಳ್ಳಿ. ಹಾಗಾದರೆ ನಾವು ಟ್ಯಾಕ್ಸ್ ಕಟ್ತೀವಿ, ಸೆಂಟ್ರಲ್ ಟ್ಯಾಕ್ಸ್ ಬಂದಿದ್ದು ವಾಪಸ್ ಯಾರಿಗೂ ಕೊಡೋದೇ ಇಲ್ಲ ಅಂತ ಮಾಡ್ಕೊಳ್ಳಿ. ಆಗ ನೋಡೋಣ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಹಣಕಾಸಿನ ವಿಭಾಗ ಆಗಬೇಕು ಅಂತೇಳಿ ಒಂದಿಷ್ಟು ವ್ಯವಸ್ಥೆಗಳು ಸಿಸ್ಟಮ್ ಮಾಡಿಟ್ಟಿದ್ದಾರೆ. ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ. ಇರಲಿ, ಅದು ಬೇರೆ ವಿಚಾರ. ಆದರೆ ನಮಗೆ ಬರಬೇಕಾದ ಪಾಲು ಕೊಡಿ ಅಂತ ಕೇಳೋದ್ರಲ್ಲೇ ನಾಚಿಕೆ ಆಗಬೇಕು ಅಂದರೆ ಏನು ಅರ್ಥ ಏನಿದೆ? ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವ ಆ ರೀತಿ ಮಾತಾಡಬಾರ್ದು. ಇಲ್ಲ, ಅಡ್ಡಿ ಏನಿಲ್ಲ. ಅದು ಇನ್ನೊಂದಿಷ್ಟು ಚರ್ಚೆ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಬೇಕು ಅನ್ನೋದು ಅಷ್ಟೇ. ಕ್ಯಾಬಿನೆಟಲ್ಲಿ ಅದನ್ನು ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಿ ಆಮೇಲೆ ಹೊರಗೆ ತರಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಸಂದರ್ಭ ಬರಬೇಕು. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೆಲ್ಲ ಭಾಳ ಪ್ರಯಾರಿಟಿ ಮೇಲೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಕ್ಯಾಬಿನೆಟ್ಗಳನ್ನ ಮುಂದಕ್ಕೆ ಹಾಕಿದ್ದಾರೆ. ಈಗ 17ನೇ ತಾರೀಕು MM ಹಿಲ್ಸಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆ ಭಾಗಕ್ಕೆ ಸೇರಿದಂಥದ್ದು ಚಾಮರಾಜನಗರ, ಮೈಸೂರು ಆ ಭಾಗದಲ್ಲಿ ಸೇರಿದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಹೆಚ್ಚು ಆ ಭಾಗಕ್ಕೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಬ್ಜೆಕ್ಟ್ಗಳು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದಾಗ, ಸಂಪುಟ ಭೇಟಿ ಮಾಡಿದಾಗ ಮಾಡ್ತೇವೆ. ಮೆಟ್ರೋ ದರ ಏರಿಕೆಗೆ ತೀವ್ರವಾದ ಟೀಕೆಗಳು ಬರ್ತಾ ಇದ್ದಾವೆ. ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ಏರಿಕೆ ಇರ್ತಿತ್ತು, ರಾಜ್ಯದಲ್ಲಿ ಮಾತ್ರ. ಅದು ಮೆಟ್ರೋದವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅವರು ಸರ್ಕಾರದ ಇದರಲ್ಲಿ ಏನಿಲ್ಲ. ಅವರು ಅದಕ್ಕೆ ಒಬ್ಬ CMDಯನ್ನು ಮಾಡಿಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮಾನಿಟರ್. ಹಾಗಾಗಿ ಅವರಿಗೇನು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಮತ್ತು ಅವ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವ್ರು ಮಾಡಿರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಕುಂಭಮೇಳಕ್ಕೆ ಹೋದಾಗ ಏನು ಬಡತನ ಕಡಿಮೆ ಆಗಿಲ್ಲ. DCM ಅದನ್ನ ಈಗ ಬಿಜೆಪಿ ಅಧ್ಯಕ್ಷರಿಗೆ ಹೇಳ್ತಾರೆ, DCM ಸ್ನಾನ ಮಾಡ್ತಾರೆ. ನಾನು ಕಾಮೆಂಟ್ ಮಾಡಲ್ಲ. ನೋಡ್ರಿ, ನಮ್ಮಗಳು ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರ್ತವೆ, ಅವ್ರದ್ದೇ ಆದಂಥ ಭಾವನೆಗಳಿರ್ತವೆ. ಅದನ್ನು ನಾವು ಗೌರವಿಸ್ಬೇಕಷ್ಟೇ. ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿರೋದು. ಅದಕ್ಕೆ ವಿ ರೆಸ್ಪೆಕ್ಟ್ ಈಚ್ ಅದರ್ಸ್ ಫೇತ್ ಆ್ಯಂಡ್ ಒಪಿನಿಯನ್. ಅದು ಬಿಟ್ಟು ಅದು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಹಂಗಂದ್ರು, ನೀವು ಹೆಂಗಂದ್ರಿ ಅಂತೀವಿ. ನಾವು ನಮ್ಮದೇ ಆದ ಅಭಿಪ್ರಾಯ ಇರುತ್ತೆ. ಅದನ್ನು ನಾವು ಸಾರ್ವಜನಿಕವಾಗಿ ನಾವು ಹೇಗೆ ಅದನ್ನು ಇದು ಮಾಡೋದು, ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ.